ನೋಡಿ, ಇವತ್ತು ಅವರದು 73ನೇ ಹುಟ್ಟುಹಬ್ಬ. ಅವರಿದ್ದಾಗ ಎಷ್ಟು ಖುಷಿಯಾಗಿ ನಾವು ಸಂಭ್ರಮಿಸ್ತಾ ಇದ್ದೀವೋ, ಈಗಲೂ ನೋಡಿದ್ರೆ ಇಲ್ಲೇ ನೋಡ್ಬೋದು ನೀವು, ಅಭಿಮಾನಿಗಳು ಈ ಮಳೆಯಲ್ಲೂ, ಇವತ್ತು ರಜಾ ಏನೂ ಇಲ್ಲ ಆದ್ರೂ ಇಷ್ಟೊಂದು ಜನ ಬಂದು ಅವರ ಪ್ರೀತಿಯನ್ನು ತೋರಿಸೋದು ನೋಡಿದ್ರೆ ಅದೇ ನಮಗೆ ನಿಜವಾದ ಒಂದು ಸಂತೋಷ. ಹುಟ್ಟುಹಬ್ಬವನ್ನು ಅವರಿದ್ದಾಗೆ ನಾವು ಫೀಲ್ ಮಾಡ್ತೀವಿ. ಪ್ರತಿ ವರ್ಷ ಅದೆಷ್ಟೇ ವರ್ಷಗಳಾದ್ರೂ ಅವರ ಈ ಒಂದು ವಿಶೇಷವಾದ ದಿನ ಇದೇ ರೀತಿ ಅಭಿಮಾನ, ಪ್ರೀತಿ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ ಅನ್ನೋ ಒಂದು ವಿಶ್ವಾಸ ನಮ್ಗೆ. ಅವ್ರದ್ದು ಹುಟ್ಟುಹಬ್ಬ ಅಂತ ಮಾತ್ರ ಅಲ್ಲ, ಅವ್ರು ಪ್ರತಿದಿನ ಒಂದು ಹಬ್ಬದ ಥರನೇ ಒಂದು ರೀತಿ ಸೆಲೆಬ್ರೇಟ್ ಮಾಡೋರು. ಸ್ಪೆಷಲಿ ಬರ್ತ್ಡೇ ಅಂತ ಏನೋ ಅವ್ರು ಕಾಯ್ತಾ ಇರೋರಲ್ಲ, ಪ್ರತಿದಿನ ಹಿ ಯೂಸ್ ಟು ಅಂದರೆ ಎಂಜಾಯ್ ಮಾಡೋದು ಅಥವಾ ಖುಷಿಯಾಗಿರೋದು, ಸ್ನೇಹಿತರ ಜೊತೆ ಇರೋದು, ಮನೆಯವ್ರ ಜೊತೆ ಗಲಾಟೆ ಮಾಡ್ಕೊಳ್ಳೋದು, ಇವೆಲ್ಲ ಇತ್ತು ಅವ್ರ ಲೈಫಲ್ಲಿ. ನಾವು ಜೊತೆಯಲ್ಲಿದ್ದಿದ್ದು 27 ವರ್ಷ. ಬಟ್ ಆ 27 ವರ್ಷದಲ್ಲಿ ನಾನು ಪ್ರತಿ ಒಂದು ದಿನ ಅವರಲ್ಲಿ ಅದೇ ಒಂದು ಜೋಶ್, ಅದೇ ಒಂದು ಎನರ್ಜಿ, ಅದೇ ಒಂದು ಆ ಮನುಷ್ಯರಲ್ಲಿ ನಾವು ಆ ಹೃದಯ ಅಥವಾ ಆ ಒಳ್ಳೆತನ ಇದ್ದಾಗ ಅದು ಮುಖದಲ್ಲೇ ಅದೊಂಥರ ಎದ್ದು ಕಾಣುತ್ತಂತೆ. ಅದೇ ರೀತಿ ಇತ್ತು ನಮಗೆ ಅವ್ರನ್ನ ದಿನ ನೋಡಬೇಕಾದ್ರೆ. ಪ್ರತಿದಿನ ವಾಸ್ ಅ ಬರ್ತ್ಡೇ ಫಾರ್ ಹಿಮ್. ಅವ್ರಿಗೆ ಮೊದಲಷ್ಟು ಅಂದರೆ ನಂಬಿಕೆ ತುಂಬ ಇತ್ತು. ಬಟ್ ಹೋಗೋ ಅಭ್ಯಾಸ ಅದೆಲ್ಲ ಅಂದರೆ ಶೂಟಿಂಗ್ಸಲ್ಲಿ ಬ್ಯುಸಿ ಇರೋದ್ರಿಂದ ಅಷ್ಟು ಮೊದಲು ಹೋಗ್ತಾ ಇರಲಿಲ್ಲ. ಬಟ್ ನಮ್ಮ ಮದುವೆ ಆದಮೇಲೆ ಖಂಡಿತ ಹಬ್ಬ ಆಚರಿಸೋದು ಅಥವಾ ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡೋದು, ಇದೆಲ್ಲ ಸ್ವಲ್ಪ ಅವರೂ ಅಭ್ಯಾಸ ಮಾಡ್ಕೊಂಡಿದ್ರು. ಅಯ್ಯೋ, ಅವರು ಹೌದು, ಅವರೇನಾದರೂ ಇದ್ದಿದ್ರೆ ಅಷ್ಟು ಒಂದು ಸೆಕೆಂಡೇನು ಮೊಮ್ಮಗನ್ನ ಬಿಡ್ತಾ ಇರಲಿಲ್ಲ. ಅಷ್ಟು ಖುಷಿ ಪಡೋರು. ಯಾಕೆಂದರೆ ಮಕ್ಕಳು ಅಂದರೆ ಅವ್ರಿಗೆ ಎಲ್ರಿಗೂ ತಿಳಿದಿರೋ ವಿಷಯ, ಅಂಬರೀಷ್ ಅವ್ರಿಗೆ ಮಕ್ಕಳು ಅಂದರೆ ಪ್ರಾಣ. ಅದು ಸ್ವಂತ ಮೊಮ್ಮಗ ಅಂದಮೇಲೆ ಇನ್ನೆಷ್ಟು ಖುಷಿಯಾಗಿದ್ರು. ಖಂಡಿತ ಅವರು ಎಲ್ಲಿಂದನೂ ಅವರು ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ನೋಡಿ, ಇವತ್ತು ಅವರದು 73ನೇ ಹುಟ್ಟುಹಬ್ಬ. ಅವರಿದ್ದಾಗ ಎಷ್ಟು ಖುಷಿಯಾಗಿ ನಾವು ಸಂಭ್ರಮಿಸ್ತಾ ಇದ್ದೀವೋ, ಈಗಲೂ ನೋಡಿದ್ರೆ ಇಲ್ಲೇ ನೋಡ್ಬೋದು ನೀವು, ಅಭಿಮಾನಿಗಳು ಈ ಮಳೆಯಲ್ಲೂ, ಇವತ್ತು ರಜಾ ಏನೂ ಇಲ್ಲ ಆದ್ರೂ ಇಷ್ಟೊಂದು ಜನ ಬಂದು ಅವರ ಪ್ರೀತಿಯನ್ನು ತೋರಿಸೋದು ನೋಡಿದ್ರೆ ಅದೇ ನಮಗೆ ನಿಜವಾದ ಒಂದು ಸಂತೋಷ. ಹುಟ್ಟುಹಬ್ಬವನ್ನು ಅವರಿದ್ದಾಗೆ ನಾವು ಫೀಲ್ ಮಾಡ್ತೀವಿ. ಪ್ರತಿ ವರ್ಷ ಅದೆಷ್ಟೇ ವರ್ಷಗಳಾದ್ರೂ ಅವರ ಈ ಒಂದು ವಿಶೇಷವಾದ ದಿನ ಇದೇ ರೀತಿ ಅಭಿಮಾನ, ಪ್ರೀತಿ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ ಅನ್ನೋ ಒಂದು ವಿಶ್ವಾಸ ನಮ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.